ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಯಾವ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಮತ್ತು ಯಾವ ಸಮಸ್ಯೆಗೆ ಯಾವ ಮಂತ್ರ ಜಪದಿಂದ ಪರಿಹಾರ ಪಡೆಯಬಹುದು ಮತ್ತು ಆಂಜನೇಯ ಸ್ವಾಮಿಯ ಅಫರ್ಮೇಷನ್ಸ್ ಅಂದರೆ ದೃಢೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಂಜನೇಯ ಸ್ವಾಮಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಯಾವ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಎಲ್ಲ ಬಗೆಯ ಸಂಕಷ್ಟಗಳಿಂದ ದೂರವಾಗಲು ಮತ್ತು ಪಂಚಮ ಶನಿ, ಸಾಡೆ ಸಾತ್ ಶನಿ ಹಾಗೂ ಅಷ್ಟಮ ಶನೇಶ್ವರನ ತೊಂದರೆಗಳಿಂದ ಪಾರಾಗಲು ಮತ್ತು ಪ್ರೇತಾತ್ಮ ಹಾಗೂ ವಾಮಾಚಾರ ತೊಂದರೆ ಇರುವವರು ಈ ಸಮಸ್ಯೆಯಿಂದ ಹೊರಬರಲು ಮತ್ತು ಕುಜದೋಷದಿಂದ ಬಳಲುತ್ತಿರುವವರು ಹಣಕಾಸಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಈಗ ಯಾವ ಸಮಸ್ಯೆಗಳಿಗೆ ಯಾವ ಮಂತ್ರ ಜಪಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮಾನಸಿಕ ಸಮಸ್ಯೆಗಳಿಂದ ದೂರವಾಗಲು ಹನುಮಾನ್ ಮಂತ್ರ ಪಠಣದಿಂದ ಬುದ್ಧಿವಂತಿಕೆ, ಶಕ್ತಿ, ಧೈರ್ಯ ಮತ್ತು ಮನಃಶಾಂತಿ ಸಿಗುತ್ತದೆ. ಜೊತೆಗೆ ನಕಾರಾತ್ಮಕ ಶಕ್ತಿ ಮತ್ತು ಭಯವನ್ನು ನಿವಾರಿಸುತ್ತದೆ. ಈ ಮಂತ್ರ ಪಠಣವು ಮಾನಸಿಕ ಹಾಗೂ ದೈವಿಕ ಸಮಸ್ಯೆಗಳನ್ನು ನಿವಾರಿಸಿ ಯಶಸ್ಸು ಮತ್ತು ನೆಮ್ಮದಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಮನಸ್ಸಿನ ಶಾಂತಿ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತದೆ. ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ. ಈಗ ಈ ಮಂತ್ರಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಮೊದಲನೆಯದಾಗಿ ಹನುಮಾನ್ ಚಾಲಿಸಾ ಪಠಣ. ಹನುಮಾನ್ ಚಾಲಿಸಾ ಪಠಣವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ದಿನವಿಡೀ ಉತ್ಸಾಹದಿಂದ ಇರಬಹುದು. ತಲೆನೋವು, ನಿದ್ರಾಹೀನತೆ, ಆತಂಕ, ಖಿನ್ನತೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದುಷ್ಟ ಶಕ್ತಿಗಳು, ದೆವ್ವಗಳು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ದೂರವಿಡುತ್ತದೆ. ಆಪತ್ಕಾಲದಲ್ಲಿ ರಕ್ಷಣೆ ಮತ್ತು ಶಾಂತಿಯ ಭಾವನೆಯನ್ನು ನೀಡುತ್ತದೆ. ಜ್ಯೋತಿಷ್ಯದ ದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಶನಿ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಜೀವನದಲ್ಲಿ ಎದುರಾಗುವ ವಿಫಲ ವಿವಾಹ ಮತ್ತು ಆರ್ಥಿಕ ಸಮಸ್ಯೆಗಳಂತಹ ಸವಾಲುಗಳನ್ನು ಎದುರಿಸಲು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ವೃತ್ತಿ ಮತ್ತು ಯಶಸ್ಸು, ಕಷ್ಟದ ಸಂದರ್ಭಗಳಲ್ಲಿ ಹೋರಾಡಲು ಶಕ್ತಿಯನ್ನು ನೀಡುತ್ತದೆ. ಎರಡನೆಯದಾಗಿ ಓಂ ಹನುಮತೆ ನಮಃ. ನೀವು ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನು ಎದುರಿಸಿದರೆ ನೀವು ಹನುಮಾನ್ ಮೂಲ ಮಂತ್ರವನ್ನು ಪಠಿಸಬಹುದು. ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ತೊಡೆದುಹಾಕಲು ಈ ಶಕ್ತಿಯುತ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸಲಾಗುತ್ತದೆ. ಜೀವನದಲ್ಲಿ ದುಸ್ತರವಾದ ಅಡೆತಡೆಗಳು ಮತ್ತು ಮೊಂಡುತನದ ಸಮಸ್ಯೆಗಳಿಗಾಗಿ ಈ ಮಂತ್ರವನ್ನು ಪಠಿಸಬಹುದು. ಮೂರನೆಯದಾಗಿ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಇದು ಅತ್ಯಂತ ಶಕ್ತಿಯುತವಾದ ಹನುಮಾನ್ ಮಂತ್ರವಾಗಿದ್ದು ಇದು ನಿಮ್ಮನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ಧೈರ್ಯ, ಜ್ಞಾನ, ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ಧೈರ್ಯ, ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಬಲಪಡಿಸುತ್ತದೆ. ನೀವು ಭಗವಾನ್ ಹನುಮಂತನ ಗುಣಗಳನ್ನು ಬೆಳೆಸಿಕೊಳ್ಳಲು ಬಯಸಿದರೆ ನೀವು ಈ ಹನುಮಾನ್ ಗಾಯತ್ರಿ ಮಂತ್ರವನ್ನು ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಜಪಿಸಬೇಕು. ಮಂತ್ರವು ನಿಮ್ಮಲ್ಲಿ ಧೈರ್ಯ, ಭಕ್ತಿ, ತ್ರಾಣವನ್ನು ಬೆಳೆಸುತ್ತದೆ. ನಾಲ್ಕನೆಯದಾಗಿ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಈ ಹನುಮಾನ್ ಮಂತ್ರವನ್ನು ರೋಗಗಳು, ದುಷ್ಟ ಶಕ್ತಿಗಳು ಮತ್ತು ಜೀವನದಲ್ಲಿ ಇತರ ರೀತಿಯ ತೊಂದರೆಗಳನ್ನು ನಿರ್ಮೂಲನೆ ಮಾಡಲು ಪಠಿಸಲಾಗುತ್ತದೆ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು 21,000 ಬಾರಿ ಪಠಿಸಬೇಕು ಎಂದು ಹೇಳಲಾಗುತ್ತದೆ. ನಮ್ಮ ಅಧ್ಯಾತ್ಮ ಸಾಧನೆಗೆ ಅತ್ಯವಶ್ಯವಾಗಿ ಬೇಕಾಗಿರುವಂತಹ ಆಂಜನೇಯ ಸ್ವಾಮಿಯವರ ದೃಢೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಹನುಮಾನ್ ಅಫರ್ಮೇಷನ್ಸ್ಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಮೊದಲನೆಯದಾಗಿ ಸ್ವಾಮಿ ಆಂಜನೇಯವರ ದೈವೀ ಶಕ್ತಿ ನನ್ನ ಸಂಪೂರ್ಣ ಶರೀರದಲ್ಲಿ ಜಾಗೃತಿಯಾಗುತ್ತಿದೆ. ಎರಡನೆಯದು, ನನ್ನ ಸಪ್ತ ಶರೀರಗಳಲ್ಲಿ ಹನುಮಾನ್ ದೈವಿಕ ಪ್ರಜ್ಞೆ ಜಾಗೃತಿಯಾಗುತ್ತದೆ. ಮೂರನೆಯದಾಗಿ, ನನ್ನ ನಾಡಿ ಮಂಡಲದಲ್ಲಿ
ಹನುಮಾನ್ ದೈವಿಕ ಶಕ್ತಿ ಜಾಗೃತಿಯಾಗುತ್ತದೆ. 4ನೇಯದಾಗಿ ಸ್ವಾಮಿ ಆಂಜನೇಯರ ಸಾಧನಾ ಶಕ್ತಿ, ತಪೋಶಕ್ತಿ ನನ್ನ ಆತ್ಮದಲ್ಲಿ ಮತ್ತು ಸಪ್ತ ಶರೀರಗಳಲ್ಲಿ ಜಾಗೃತಿಯಾಗುತ್ತಿದೆ. 5ನೇಯದಾಗಿ ಸ್ವಾಮಿ ಆಂಜನೇಯವರ ದೈವೀ ರಕ್ಷಾ ಕವಚ ನನ್ನ ಸಂಪೂರ್ಣ ಶರೀರದ ಸುತ್ತ ಜಾಗೃತಿಯಾಗುತ್ತಿದೆ. 6ನೇಯದಾಗಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಎನ್ನುವ ದೈವಿಕ ಮಂತ್ರದ ಶಕ್ತಿ ನನ್ನ ಪ್ರತಿ ಜೀವಕೋಶಗಳಲ್ಲಿ ಅಂದರೆ ಸೆಲ್ಸ್ಗಳಲ್ಲಿ ಜಾಗೃತಿಯಾಗುತ್ತಿದೆ. 7ನೇಯದಾಗಿ ಸ್ವಾಮಿ ಆಂಜನೇಯವರ ಸಂಜೀವಿನಿ ಶಕ್ತಿ ನನ್ನ ಸಪ್ತ ಚಕ್ರಗಳಲ್ಲಿ ಸಪ್ತ ಶರೀರಗಳಲ್ಲಿ ಜಾಗೃತಿಯಾಗುತ್ತಿದೆ. 8ನೇಯದಾಗಿ ಹನುಮಾನ್ ಚಾಲೀಸಾದಲ್ಲಿರುವ ಅದ್ಭುತವಾದ ದೈವೀ ಶಕ್ತಿ ನನ್ನ ಪಂಚಕೋಶಗಳಲ್ಲಿ ಸಪ್ತ ಶರೀರಗಳಲ್ಲಿ ಸಪ್ತ ಚಕ್ರಗಳಲ್ಲಿ ಜಾಗೃತಿಯಾಗುತ್ತಿದೆ. 9ನೇಯದಾಗಿ ನನ್ನ ದಶಮಹಾ ಪ್ರಾಣಗಳಲ್ಲಿ ಹನುಮಾನ್ ಪ್ರಜ್ಞೆ ಜಾಗೃತಿಯಾಗುತ್ತಿದೆ. 10ನೇಯದಾಗಿ ಹನುಮಾನ್ ದೈವಿಕ ಶಕ್ತಿಯ ಬೆಳಕು ನನ್ನ ಆತ್ಮದಲ್ಲಿ ಪ್ರಜ್ವಲಿಸುತ್ತಿದೆ. ಈ ದೃಢೀಕರಣಗಳನ್ನು ದಿನನಿತ್ಯ ನಾವು ಹೇಳುವುದರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು. ಆಂಜನೇಯ ಸ್ವಾಮಿಯ ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ. ಇದಲ್ಲದೆ ಭಯ ಮತ್ತು ಆತಂಕ ನಿವಾರಣೆಯಾಗುತ್ತದೆ, ಶಕ್ತಿ ಮತ್ತು ಆತ್ಮವಿಶ್ವಾಸದ ವೃದ್ಧಿಯಾಗುತ್ತದೆ ಮತ್ತು ಕಾರ್ಯಸಿದ್ಧಿ ಮತ್ತು ಯಶಸ್ಸು ಆಗುತ್ತದೆ. ಆರೋಗ್ಯ ಮತ್ತು ರಕ್ಷಣೆ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳ ಅನುಗುಣವಾಗಿ ಮಂತ್ರ ಪಠನೆ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿ ಹಾಗೂ ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಲಭಿಸಲಿ ಎಂದು ಹಾರೈಸುವೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿರಿ. ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.